ಎಲ್ಲ ಹೋಗಿ 15,000 20,000 ಕೆಲಸ ಮಾಡ್ತಾ ಇರ್ತೀರಾ, ಬಂದು ಇಲ್ಲಿ ಒಂದ್ಸಲಿ ವಿಸಿಟ್ ಮಾಡಿ. ಒಂದು ಲೈಫ್ ಫ್ಯೂಚರೇ ಇದೆ ಇದರಲ್ಲಿ. ನಾನು ಜಸ್ಟ್ ಲಕ್ಷಗಳು ಮಾಡೋದಕ್ಕೆ ನಾನು ಟಿಡಿ ಅಕಾಡೆಮಿಗೆ ಬಂದಿಲ್ಲ ಸರ್. ನನ್ನ ಗುರಿ ಇರೋದು ಖಂಡಿತ ನಾನು ಕೋಟಿಗಳು ಮಾಡೇ ಮಾಡ್ತೀನಿ. ಟಿಡಿ ಅಕಾಡೆಮಿ ರಿಯಲಿ ಹೆಲ್ಪ್ಫುಲ್ ಫಾರ್ ಎವ್ರಿವನ್. ಟಿಐಡಿಐ ಅಕಾಡೆಮಿಯ ಅತ್ಯುತ್ತಮ ಸ್ಟಾಕ್ ಮಾರ್ಕೆಟ್ ಹೂಡಿಕೆ ತರಬೇತಿಗಾಗಿ ಈ ನಂಬರ್ಸ್ಗೆ ಕಾಲ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕಣಿವೆ ನಾಡು ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸ ಮಿತಿ ಮೀರ್ತಾ ಇದ್ದ ಹಾಗೆ ಕೇಂದ್ರ ಸರ್ಕಾರ ದೊಡ್ಡ ಹೆಜ್ಜೆ ಇಟ್ಟಿದೆ. ಜಮ್ಮು ಕಾಶ್ಮೀರದಲ್ಲಿ ಆಪರೇಷನ್ ಸರ್ಪ ವಿನಾಶ್ 2.0 ಹೆಸರಲ್ಲಿ ಕಾರ್ಯಾಚರಣೆಗೆ ಸಜ್ಜಾಗಿದೆ. ಜಮ್ಮುನ ರಜೌರಿ, ಪೂಂಚ್, ದೊಡ ಮತ್ತು ಬದರುವಾದಲ್ಲಿ ಆಪರೇಷನ್ ನಡೆಸಲಾಗುತ್ತೆ. ಈ ಭಾಗದ ಅರಣ್ಯ ಪ್ರದೇಶದಲ್ಲಿ ಸುಮಾರು 40ರಿಂದ 50 ಉಗ್ರಗಾಮಿಗಳಿದ್ದು ಹಲವು ಏಜೆನ್ಸಿಗಳು ಸೇರಿ ಜಂಟಿಯಾಗಿ ಇವ್ರನ್ನ ಬೇಟೆಯಾಡ್ತಾರೆ ಅಂತ ಗೊತ್ತಾಗಿದೆ. ಸದ್ಯ ಕಾರ್ಯಾಚರಣೆಗೂ ಮೊದಲು ಭದ್ರತಾ ಪಡೆಗಳು ಸೇರಿ ದಟ್ಟ ಕಾಡಿನ ಮಧ್ಯೆ ಉಗ್ರರ ಅಡಗು ತಾಣವನ್ನ ಪತ್ತೆ ಹಚ್ಚಿದ್ದಾರೆ. ಅಂದಹಾಗೆ 2003ರಲ್ಲೂ ಕೂಡ ಇದೇ ರೀತಿ ಕಾರ್ಯಾಚರಣೆ ಮಾಡಲಾಗಿತ್ತು. ಜಮ್ಮು ಕಾಶ್ಮೀರದಲ್ಲಿ ಉಗ್ರ ಕೃತ್ಯಗಳು ಹೆಚ್ಚಾಗಿದ್ದಾಗ ಸರ್ಪ ವಿನಾಶ ಆಪರೇಷನ್ ಕೈಗೊಳ್ಳಲಾಗಿತ್ತು. ಆಗ 64 ಉಗ್ರಗಾಮಿಗಳನ್ನ ಸಣ್ಣ ಅವಧಿಯಲ್ಲಿ ಹುಡುಕಿ ಹೊಡೆದುರುಳಿಸಲಾಗಿತ್ತು. ಇದಾದ ನಂತರ ಹಲವು ವರ್ಷಗಳ ಕಾಲ ಉಗ್ರರು ಜಮ್ಮು ಕಡೆ ಮುಖ ಕೂಡ ಮಾಡಿರಲಿಲ್ಲ. ಆದರೆ 2021ರ ಬಳಿಕ ಪುನಃ ಉಗ್ರ ದಾಳಿಗಳು ಶುರುವಾಗಿವೆ. ಅದರಲ್ಲೂ ಕಳೆದ 2 ತಿಂಗಳಿಂದ ಜಮ್ಮು ಕಾಶ್ಮೀರ ತರಾನೇ ಉಗ್ರರ ಹಾಟ್ಸ್ಪಾಟ್ ಆಗ್ತಾ ಇದೆ. ಆಲ್ರೆಡಿ 10 ನಾಗರಿಕರು, ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರ ಮತ್ತೆ ಆಪರೇಷನ್ ಸರ್ಪ ವಿನಾಶ್ ಲಾಂಚ್ ಮಾಡೋಕೆ ಮುಂದಾಗಿದೆ. ಹಾಗೆ ನೋಡಿದ್ರೆ ಈ ರೀತಿ ಕಾರ್ಯಾಚರಣೆ ಮಾಡೋಕೆ ಪ್ರೆಷರ್ ಕೂಡ ಇತ್ತು. ಆದರೆ ಸರ್ಕಾರ ತಕ್ಷಣಕ್ಕೆ ಬಗ್ಗೆ ರಿಯಾಕ್ಟ್ ಮಾಡಿರಲಿಲ್ಲ. ಆದರೆ ಈಗ ಅದೇ ಮಾದರಿಯ ಕಾರ್ಯಾಚರಣೆಗೆ ಕೈ ಹಾಕ್ತಾ ಇದೆ. ಈ ನಡುವೆ ಜಮ್ಮುನಲ್ಲಿ ಮತ್ತೆ ಉಗ್ರ ದಾಳಿ ಮುಂದುವರೆದಿದೆ. ಅಲ್ಲಿನ ರಜೌರಿ ಜಿಲ್ಲೆಯಲ್ಲಿರೋ ಸೇನಾ ಕ್ಯಾಂಪ್ ಮತ್ತು ಶೌರ್ಯ ಚಕ್ರ ಪುರಸ್ಕೃತ ಪುರುಷೋತ್ತಮ್ ಕುಮಾರ್ ಅವರ ನಿವಾಸದ ಮೇಲೆ ಉಗ್ರರು ದಾಳಿ ಮಾಡಿದ್ದಾರೆ. ಇದಕ್ಕೆ ಸೇನೆ ಕೂಡ ಪ್ರತಿದಾಳಿ ಮಾಡಿದ್ದು ಕೂಡಲೇ ಉಗ್ರರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಈ ಚಕಮಕಿಯಲ್ಲಿ ಭಾರತೀಯ ಸೇನೆಯ ಒಬ್ಬ ವೀರ ಯೋಧ ಗಾಯಗೊಂಡಿದ್ದಾರೆ. ಮಹತ್ವದ ಬೆಳವಣಿಗೆಯಲ್ಲಿ ಸರ್ಕಾರಿ ನೌಕರರು RSS ಸೇರಬಾರದು ಅನ್ನೋ ದಶಕಗಳ ನಿಷೇಧವನ್ನ ಕೇಂದ್ರ ಸರ್ಕಾರ ತೆಗೆದುಹಾಕಿದೆ. RSS ಬ್ಯಾನ್ ಅನ್ನ ಲಿಫ್ಟ್ ಮಾಡಿದೆ. 1966ರಲ್ಲಿ ಇಂದಿರಾ ಗಾಂಧಿ ಸರ್ಕಾರ ಈ ಆದೇಶ ಹೊರಡಿಸಿತ್ತು. ಸರ್ಕಾರಿ ನೌಕರರು RSS ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು, ಸಂಪರ್ಕ ಇಟ್ಕೋಬಾರದು ಅಂತ ಅದರಲ್ಲಿ ಹೇಳಲಾಗಿತ್ತು. ಈಗ ಅದನ್ನ ರದ್ದು ಮಾಡಲಾಗಿದೆ. ಈಗ ಯಾವ ಸರ್ಕಾರಿ ನೌಕರರು ಬೇಕಾದರೂ ಕೂಡ RSSನ ಕಾರ್ಯ ಚಟುವಟಿಕೆಗಳಲ್ಲಿ ನೇರವಾಗಿ ಪಾಲ್ಗೊಳ್ಬಹುದು. ಏನು ಸರ್ಕಾರದ ಈ ನಡೆಯನ್ನ RSS ಹಾಡಿ ಹೊಗಳಿದೆ. ಇದರಿಂದ ದೇಶದ ಪ್ರಜಾಪ್ರಭುತ್ವ ಇನ್ನಷ್ಟು ಗಟ್ಟಿಯಾಗತ್ತೆ ಅಂತ ಹೇಳಿದೆ. ಅತ್ತ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸಿದ್ದು, ಅಧಿಕಾರಿ ವರ್ಗ ಈಗ ಚಡ್ಡಿಯಲ್ಲೂ ಬರಬಹುದು ಅಂತ ನನಗೆ ಅನ್ಸುತ್ತೆ ಅಂತ RSSನ ಹಳೆಯ ಯೂನಿಫಾರ್ಮ್ ಚಡ್ಡಿ ಕಡೆಗೆ ಜಯರಾಮ್ ರಮೇಶ್ ಬೆರಳು ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಸರ್ಕಾರದ ನಿರ್ಧಾರದ ಕುರಿತು ಸಾಕಷ್ಟು ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಇತ್ತೀಚೆಗೆ RSS ಬಿಜೆಪಿ ನಡುವೆ ನಿಗೂಢ ಯುದ್ಧ ನಡೀತಾ ಇದೆ ಅನ್ನೋ ಆರೋಪ ಕೇಳಿಬರ್ತಾ ಇತ್ತು. ಇದಕ್ಕೆ ಪುಷ್ಟಿ ಕೊಡೋ ರೀತಿ ಪರೋಕ್ಷವಾಗಿ ಇವ್ರನ್ನ ಟೀಕೆ ಕೂಡ ಮಾಡ್ತಾ ಇದ್ರು. ಇದರ ನಡುವೆನೆ ಮೋದಿ ನೇತೃತ್ವದ NDA ಸರ್ಕಾರ ಈ ಕ್ರಮ ತಗೊಂಡಿದೆ. ಗಮನಿಸಬೇಕಾದ ಸಂಗತಿ ಅಂದ್ರೆ ಹಲವು ದಿನಗಳಿಂದ ಈ ಬಗ್ಗೆ ಚರ್ಚೆ ನಡೀತಾ ಇತ್ತು. ಆದ್ರೆ ಈಗ ಮೋದಿ ಅವರ 3ನೇ ಅವಧಿಯಲ್ಲಿ RSSನ ಬಹುದೊಡ್ಡ ಬೇಡಿಕೆಯನ್ನ ಈಡೇರಿಸಿದಂತಾಗಿದೆ. ಸೊ ಈ ಆರೋಪ ಎಲ್ಲದರ ಬಗ್ಗೆ ಈಗ ಮತ್ತೆ ಚರ್ಚೆ ಜೋರಾಗಿದೆ. ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ಕೊಡೋ ವಿಚಾರವಾಗಿ ಫೋನ್ ಪೇ ಸಿಇಒ ಸಮೀರ್ ನಿಗಮ್ ಪ್ರತಿಕ್ರಿಯೆ ಕೊಟ್ಟು ಅದನ್ನ ವಿರೋಧಿಸಿದ್ರು. ಅದಕ್ಕೆ ಕನ್ನಡ ಪರ ಸಂಘಟನೆಗಳಿಂದ ಭಾರಿ ಆಕ್ರೋಶ ವ್ಯಕ್ತ ಆಗಿತ್ತು. ಫೋನ್ ಪೇ ವಿರುದ್ಧ ಬಾಯ್ಕಾಟ್ ಅಭಿಯಾನವನ್ನ ಕೂಡ ಆರಂಭ ಮಾಡಲಾಗಿತ್ತು. ಅದರ ಬೆನ್ನಲ್ಲೇ ಸಮೀರ್ ನಿಗಮ್ ಕ್ಷಮೆಯಾಚನೆ ಮಾಡಿದ್ದಾರೆ. ಕರ್ನಾಟಕ ಅಥವಾ ಅಲ್ಲಿನ ಜನರಿಗೆ ಅಪಮಾನ ಮಾಡೋದು ನನ್ನ ಉದ್ದೇಶ ಆಗಿರಲಿಲ್ಲ. ನನ್ನ ಕಾಮೆಂಟ್ ನಿಂದ ಯಾರಿಗಾದರೂ ನೋವಾದ್ರೆ ಸಾರಿ, ನಾನು ಬೇಷರತ್ ಕ್ಷಮೆಯಾಚನೆ ಮಾಡ್ತೀನಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು IT ಉದ್ಯೋಗಿಗಳ ಕೆಲಸದ ಟೈಮನ್ನು 10ರಿಂದ 14 ಗಂಟೆಗೆ ವಿಸ್ತರಿಸುವ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಇದರ ನಡುವೆ ಈಗ ನ್ಯಾಷನಲ್ ಅಸೋಸಿಯೇಷನ್ ಆಫ್ ಸಾಫ್ಟ್ವೇರ್ ಅಂಡ್ ಸರ್ವಿಸಸ್ ಕಂಪನೀಸ್ NASSCOM ಅಂದ್ರೆ IT ಕಂಪನಿಗಳ ಒಕ್ಕೂಟ ಇದು, ಅವರೇ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಈ ನಡೆಗೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ. ದಿನಕ್ಕೆ 14 ಗಂಟೆ ಅಥವಾ ವಾರಕ್ಕೆ 70 ಗಂಟೆಗಳ ಕಾಲ ಕೆಲಸ ಮಾಡೋಕೆ ನಾವು ಕೇಂದ್ರ ಅಥವಾ ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿಲ್ಲ. ಈ ಕುರಿತು ಕರ್ನಾಟಕ ಸರ್ಕಾರದ ಬಿಲ್ನ ಕಾಪಿಯನ್ನು ಕೂಡ ನಾವು ನೋಡಿಲ್ಲ. ವಾರಕ್ಕೆ 48 ಗಂಟೆಗಳ ಕೆಲಸಕ್ಕೆ ಮಾತ್ರ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಸ್ಪಷ್ಟೀಕರಣ ಕೊಟ್ಟಿದೆ. ಅಂದಹಾಗೆ 14 ಗಂಟೆಗಳ ಕಾಲ ಕೆಲಸದ ಸಮಯವನ್ನು ಹೆಚ್ಚಿಸೋಕೆ NASSCOM ಕೂಡ ಸರ್ಕಾರಕ್ಕೆ ಒತ್ತಡವನ್ನು ಹೇರಿತ್ತು ಅಂತ ಹೇಳಲಾಗಿತ್ತು. ಆದರೆ ಈ ವದಂತಿಗಳಿಗೀಗ NASSCOM ಫುಲ್ ಸ್ಟಾಪ್ ಇಟ್ಟಿದೆ.
ವಾರಾಣಸಿಯಲ್ಲಿ ಗಂಗಾರತಿ ನಡೆಸುವ ಹಾಗೆ ಕಾವೇರಿ ಆರತಿ ಕಾರ್ಯಕ್ರಮವನ್ನು ಆರಂಭಿಸುವ ಚಿಂತನೆ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಕುರಿತು 20 ಜನರ ಸಮಿತಿಯನ್ನು ರಚನೆ ಮಾಡ್ತೀವಿ. ವಾರಾಣಸಿಯಲ್ಲಿ ಗಂಗಾರತಿ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ಸಮೀಕ್ಷೆ ಮಾಡಿ ಅಧ್ಯಯನ ನಡೆಸಲಾಗುತ್ತೆ ಅಂತ ಡಿಕೆ ಹೇಳಿದ್ದಾರೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ಕುರಿತು ಕೂಡ ಅವರು ಮಾತನಾಡಿದ್ದಾರೆ. ಜುಲೈ ತಿಂಗಳಲ್ಲೇ ನಾವು 30 TMC ನೀರನ್ನು ಬಿಡುಗಡೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಪಂಚೆ ಹಾಕಿ ಬಂದ ರೈತನಿಗೆ ಬೆಂಗಳೂರಿನ GT ಮಾಲ್ ಸಿಬ್ಬಂದಿ ಪ್ರವೇಶ ನಿರಾಕರಿಸಿದ್ದ ಘಟನೆಗೆ ಸಂಬಂಧಪಟ್ಟಂತೆ ರಾಜ್ಯದ ಎಲ್ಲ ಮಾಲ್ಗಳಿಗೆ ಮಾರ್ಗಸೂಚಿ ಹೊರಡಿಸಲಾಗುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಲಿಂಗ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಸುಮಾರು 3 ವಾರಗಳಿಂದ ಜೈಲಲ್ಲಿದ್ದ MLC ಸೂರಜ್ ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಕೇಸ್ನಲ್ಲಿ ಸೂರಜ್ ರೇವಣ್ಣಗೆ ಷರತ್ತುಬದ್ಧ ಜಾಮೀನನ್ನು ಮಂಜೂರು ಮಾಡಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ ಹೊರಡಿಸಿದೆ. ಅಲ್ಲದೆ ದೂರುದಾರರಿಗೆ ಬೆದರಿಕೆ ಹಾಕುವಂತಿಲ್ಲ, ತನಿಖೆಯಿಂದ ತಪ್ಪಿಸಿಕೊಳ್ಳಬಾರದು, ಕರೆದಾಗಲೆಲ್ಲ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೂಡ ಷರತ್ತುಗಳನ್ನು ಹಾಕಲಾಗಿದೆ. ಅಂದಹಾಗೆ JDS ಕಾರ್ಯಕರ್ತರೊಬ್ಬರು ತನ್ನ ಮೇಲೆ ಸೂರಜ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಹೇಳಿ ಹಾಸನದ ಹೊಳೆನರಸೀಪುರ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸಿದ್ರು. ಹೀಗಾಗಿ ಜೂನ್ 23ನೇ ತಾರೀಕು ಸೂರಜ್ ರೇವಣ್ಣರನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿದ್ರು. ಈಗ ಸೂರಜ್ಗೆ ಕೋರ್ಟ್ ಜಾಮೀನು ಕೊಟ್ಟಿದೆ. ಈ ಮೂಲಕ ಜೈಲು ಸೇರಿದ್ದ 3 ರೇವಣ್ಣಗಳ ಪೈಕಿ ಈಗ ಕಿರಿ ರೇವಣ್ಣ ಕೂಡ ಹೊರಬಂದಂತಾಗಿದೆ. ಮುಂಚೆ ಹಿರಿ ರೇವಣ್ಣ HD ರೇವಣ್ಣ ಜಾಮೀನು ಪಡೆದಿದ್ರು. ಈಗ ಮಧ್ಯದ ರೇವಣ್ಣ, ಮಿಡಲ್ ರೇವಣ್ಣ, ಪ್ರಜ್ವಲ್ ರೇವಣ್ಣ ಮಾತ್ರ ಜೈಲಲ್ಲಿ ಉಳ್ಕೊಂಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ ಜೈಲು ವಾಸ ಅನುಭವಿಸ್ತಾ ಇರೋ ನಟ ದರ್ಶನ್ಗೆ ಮತ್ತೆ ಹಿನ್ನಡೆಯಾಗಿದೆ. ಜೈಲಲ್ಲಿ ಊಟ ಸೇರ್ತಾ ಇಲ್ಲ. ಮನೆಯಿಂದ ಊಟ, ಹಾಸಿಗೆ, ಪುಸ್ತಕ ತರಿಸ್ಕೊಳ್ಳೋಕೆ ಅವಕಾಶ ಕೊಡುವಂತೆ ದರ್ಶನ್ ಹಾಕಿದ್ದ ಅರ್ಜಿ ಆದೇಶವನ್ನ 24ನೇ ACMM ಕೋರ್ಟ್ ಜುಲೈ 25ಕ್ಕೆ ಕಾಯ್ದಿರಿಸಿದೆ. ಹೀಗಾಗಿ ಸದ್ಯ ದರ್ಶನ್ಗೆ ಜೈಲು ಊಟನೇ ಕಾಯಂ ಆಗಿದೆ. ಜೈಲಲ್ಲಿರೋ ದರ್ಶನ್ರನ್ನ ನೋಡೋಕೆ ಪತ್ನಿ ವಿಜಯಲಕ್ಷ್ಮಿ, ದರ್ಶನ್ ಸಹೋದರ ದಿನಕರ್ ತುಗುದೀಪ್ ಜೈಲಿಗೆ ಹೋಗಿ ಬಂದಿದ್ದಾರೆ. ನಟ ವಿನೋದ್ ರಾಜ್ ಜೈಲಿಗೆ ಬಂದು ದರ್ಶನ್ರನ್ನ ಭೇಟಿಯಾಗಿ ಹೋಗಿದ್ದಾರೆ. ಕರ್ನಾಟಕದ ಕರಾವಳಿ ಸೇರಿದಂತೆ ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಮುಂದಿನ 4-5 ದಿನ ಇನ್ನೂ ಹೆವಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಬೆಳಗಾವಿ ಸೇರಿದಂತೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಮಳೆ ಆರ್ಭಟ ಕಮ್ಮಿಯಾಗಲಿದೆ. ದಕ್ಷಿಣ ಒಳನಾಡಿನ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಮಂಡ್ಯ, ತುಮಕೂರು, ಬಳ್ಳಾರಿ, ಚಿತ್ರದುರ್ಗ, ಕೋಲಾರದಲ್ಲಿ ಮಳೆ ನಿರೀಕ್ಷೆ ತೀರಾ ಕಮ್ಮಿ ಇದೆ ಅಂತ ಕೂಡ ಹವಾಮಾನ ಇಲಾಖೆ ಹೇಳಿದೆ. ಪಶ್ಚಿಮ ಘಟ್ಟ ಮತ್ತು ಬೆಳಗಾವಿಯಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಿರೋ ಪರಿಣಾಮ ಬೆಳಗಾವಿ ಹಾಗೂ ಖಾನಾಪುರ ತಾಲೂಕಿನಲ್ಲಿ ಮಂಗಳವಾರದವರೆಗೆ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ಉತ್ತರ ಕನ್ನಡ ಜಿಲ್ಲೆ ಶಿರೂರು ಬಳಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಗುಡ್ಡ ಕುಸಿತಕ್ಕೆ ಸಂಬಂಧಪಟ್ಟಂತೆ ಕಳೆದೊಂದು ವಾರದಿಂದ ನೂರಾರು ಲಾರಿಗಳು ರಸ್ತೆಯಲ್ಲಿ ನಿಂತುಕೊಂಡಿವೆ. ಅತ್ತ ಮುಂಬೈನಲ್ಲಿ ಬಿಡುವಿಲ್ಲದೆ ಸುರಿತಾ ಇರೋ ಧಾರಾಕಾರ ಮಳೆಯಿಂದಾಗಿ ಅಲ್ಲಿನ ಹಲವು ಪ್ರದೇಶಗಳು ಜಲಾವೃತವಾಗಿವೆ. ಪರಿಣಾಮ ವಾಹನ ಸವಾರರಿಗೆ ಅಡಚಣೆಯಾಗಿದೆ. ಕಳೆದ 48 ಗಂಟೆಗಳಲ್ಲಿ 700ಕ್ಕೂ ಅಧಿಕ ಮನೆಗಳಿಗೆ ಹಾನಿಯಾಗಿದೆ. ಮುಂಬೈ ಏರ್ಪೋರ್ಟ್ನಲ್ಲಿ ಒಟ್ಟು 36 ಫ್ಲೈಟ್ಗಳ ಹಾರಾಟವನ್ನು ರದ್ದು ಮಾಡಲಾಗಿದೆ. ಹಾಗೆ 15 ಫ್ಲೈಟ್ಗಳನ್ನು ಅಲಹಾಬಾದ್ಗೆ ಡೈವರ್ಟ್ ಮಾಡಲಾಗಿದೆ. ಅಲ್ಲಿನ ಕೆಲ ಸ್ಥಳೀಯ ರೈಲು ಸೇವೆಯನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ. ಇನ್ನು ಮುಂಬೈನಲ್ಲಿರೋ ಪ್ರಸಿದ್ಧ ಗೇಟ್ವೇ ಆಫ್ ಇಂಡಿಯಾದಲ್ಲಿ ಪ್ರವಾಹ ಉಂಟಾಗಿದೆ. ಇದೀಗ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ. ವಾಲ್ಮೀಕಿ ಹಗರಣ ಪ್ರಕರಣದಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರಗೆ ಮತ್ತೆ ಹಿನ್ನಡೆಯಾಗಿದೆ. ನಾಗೇಂದ್ರ ನ್ಯಾಯಾಂಗ ಬಂಧನವನ್ನು ಆಗಸ್ಟ್ 3ನೇ ತಾರೀಕಿನವರೆಗೆ ವಿಸ್ತರಣೆ ಮಾಡಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ ಕೊಟ್ಟಿದೆ. ಇದೇ ವೇಳೆ ಈ ಕೇಸ್ನಲ್ಲಿ ಸದ್ಯ ನ್ಯಾಯಾಂಗ ಬಂಧನದಲ್ಲಿರೋ ಹೈದರಾಬಾದ್ನ ಸತ್ಯನಾರಾಯಣ ವರ್ಮಾ ಅನ್ನೋರನ್ನ ಬಾಡಿ ವಾರೆಂಟ್ ಮುಖಾಂತರ ವಶಕ್ಕೆ ಕೊಡುವಂತೆ ಕೋರಿ ಪ್ರಾಸಿಕ್ಯೂಷನ್ ಪರ ವಕೀಲರು ಅರ್ಜಿಯನ್ನು ಸಲ್ಲಿಸಿದರು. ಇದಕ್ಕೆ ಒಪ್ಪಿಗೆ ಸೂಚಿಸಿದ ಕೋರ್ಟ್ ಜುಲೈ 23ಕ್ಕೆ ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸುವಂತೆ ಆದೇಶ ನೀಡಿದ್ದಾರೆ. ಮೈಸೂರಿನ ಚಿತ್ರಮಂದಿರದ ಒಳಗೆ ರಾಷ್ಟ್ರಗೀತೆ ವೇಳೆ ಎದ್ದು ನಿಂತುಕೊಳ್ಳದೆ ಮುಸ್ಲಿಂ ದಂಪತಿ ಅಗೌರವ ತೋರಿದ್ದಾರೆ ಅಂತ ಆರೋಪ ಕೇಳಿಬಂದಿದೆ. ಭಾನುವಾರ ರಾತ್ರಿ 10 ಗಂಟೆ ಸುಮಾರಿಗೆ ಮೈಸೂರಿನ BM ಹ್ಯಾಬಿಟಾಟ್ ಮಾಲ್ನ DRC ಚಿತ್ರಮಂದಿರದಲ್ಲಿ ಸಿನಿಮಾ ಪ್ರದರ್ಶನ ಇತ್ತು. ಆವಾಗ ರಾಷ್ಟ್ರಗೀತೆ ಬಂತು. ಆಗ ಎಲ್ಲರೂ ನಿಂತುಕೊಂಡ್ರು. ಹಿಂದೂ ದಂಪತಿ ಕೂಡ ನಿಂತುಕೊಂಡ್ರು. ಆದರೆ ಇವರಿಬ್ರು ಮಾತ್ರ ನಿಂತಿರಲಿಲ್ಲ. ಅದಕ್ಕೆ ಹಿಂದೂ ದಂಪತಿ ಪ್ರಶ್ನೆ ಮಾಡಿದ್ರು. ಆಗ ಗಲಾಟೆಯಾಯಿತು ಅಂತ ವರದಿಗಳು ಬರ್ತಾ ಇವೆ. ಕೆಲ ಕಾಲ ಗಲಾಟೆ ಉಂಟಾಗಿ ಮುಸ್ಲಿಂ ದಂಪತಿಯನ್ನ ಆಮೇಲೆ ಜಯಲಕ್ಷ್ಮೀಪುರಂ ಪೊಲೀಸರು ಸ್ಟೇಷನ್ ಕರ್ಕೊಂಡು ಹೋಗಿ CCTV ಕ್ಯಾಮೆರಾಗಳನ್ನು ಪರಿಶೀಲಿಸಿ ತನಿಖೆ ಮಾಡಿದ್ರು ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಬಹುನಿರೀಕ್ಷಿತ ಸಂಸತ್ನ ಮುಂಗಾರು ಅಧಿವೇಶನ ಸೋಮವಾರದಿಂದ ಆರಂಭ ಆಗಿದೆ. ಈ ಅಧಿವೇಶನ ಆಗಸ್ಟ್ 12ನೇ ತಾರೀಕಿನ ತನಕ ನಡೆಯುತ್ತೆ. ಮುಂಗಾರು ಅಧಿವೇಶನದ ಮೊದಲ ದಿನ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ದೇಶದ ಆರ್ಥಿಕ ಸಮೀಕ್ಷಾ ವರದಿಯನ್ನ ಮಂಡಿಸಿದ್ದಾರೆ. ವರದಿ ಪ್ರಕಾರ ಪ್ರಸಕ್ತ ಆರ್ಥಿಕ ಸಾಲಿನಲ್ಲಿ ಭಾರತದ GDP 6.5%ದಿಂದ 7% ವರೆಗೂ ಬೆಳವಣಿಗೆಯಾಗುವ ಸಾಧ್ಯತೆ ಇದೆ ಅಂತ. ಆದರೆ ಕಳೆದ ಆರ್ಥಿಕ ಸಾಲಿಗೆ ಅಂದಾಜು ಮಾಡಲಾಗಿದ್ದ 8.2% ಆರ್ಥಿಕ ಬೆಳವಣಿಗೆ ರೇಟ್ಗೆ ಹೋಲಿಸಿದ್ರೆ ಈ ಸಾಲಲ್ಲಿ ಕಡಿಮೆ ಪ್ರಿಡಿಕ್ಟ್ ಮಾಡಲಾಗಿದೆ. ಇನ್ನು ದೇಶದಲ್ಲಿ ಉದ್ಯೋಗಾವಕಾಶ ಹೆಚ್ಚಿಸುವ ಅಗತ್ಯ ಇದೆ. ಅದಕ್ಕಾಗಿ 2030ರವರೆಗೆ ಕೃಷಿಯೇತರ ವಲಯದಲ್ಲಿ ಪ್ರತಿ ವರ್ಷ 78.5 ಲಕ್ಷ ಉದ್ಯೋಗವನ್ನು ಸೃಷ್ಟಿಸುವ ಅಗತ್ಯತೆ ಇದೆ ಅಂತ ರಿಪೋರ್ಟ್
ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇನ್ನು ಪ್ರೈವೇಟ್ ಸೆಕ್ಟರ್ಗಳು ಕೂಡ ದೇಶದಲ್ಲಿ ಹೆಚ್ಚಿನ ಉದ್ಯೋಗ ಸೃಷ್ಟಿ ಮಾಡಬೇಕಾಗಿದೆ ಅಂತ ಅದರಲ್ಲಿ ಹೇಳಲಾಗಿದೆ. ಜೊತೆಗೆ ಭಾರತದ ಕೃಷಿ ಕ್ಷೇತ್ರದಲ್ಲೂ ಕೂಡ ಕೆಲವೊಂದು ತುರ್ತು ಸುಧಾರಣೆಗಳು ಆಗಬೇಕು ಅಂತ ಹೇಳಿದ್ದು, ಭಾರತೀಯ ಏರ್ಲೈನ್ಗಳನ್ನು ಇನ್ನಷ್ಟು ಬಲಪಡಿಸುವ ಅಗತ್ಯ ಇದೆ ಅಂತ ಈ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ದೇಶದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿರುವ ಕನ್ವರ್ ಯಾತ್ರೆ ಸಂಬಂಧ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಹೊರಡಿಸಿದೆ. ಕನ್ವರ್ ಯಾತ್ರೆ ವೇಳೆ ಮಾರ್ಗ ಮಧ್ಯೆ ಬರೋ ತಿಂಡಿ ತಿನಿಸುಗಳ ಸ್ಟಾಲ್ಗಳ ಮಾಲೀಕರು ತಮ್ಮ ಅಂಗಡಿ ಮುಂದೆ ಓನರ್ ಹೆಸರನ್ನ ಹಾಕಬೇಕು ಅನ್ನೋ ಯುಪಿ ಸರ್ಕಾರದ ಯೋಗಿ ಸರ್ಕಾರದ ಆದೇಶಕ್ಕೆ ಸುಪ್ರೀಂ ತಡೆಯನ್ನ ಕೊಟ್ಟಿದೆ. ಮಧ್ಯಂತರ ತಡೆಯಾಜ್ಞೆಯನ್ನ ಕೊಡಲಾಗಿದೆ. ಈ ಆದೇಶದಿಂದ ಸಾಂವಿಧಾನಿಕ ಹಕ್ಕುಗಳ ಉಲ್ಲಂಘನೆಯಾಗುತ್ತೆ, ಸಣ್ಣ ವ್ಯಾಪಾರಿಗಳ ವಹಿವಾಟಿಗೆ ಪೆಟ್ಟು ಬೀಳುತ್ತೆ. ಹೀಗಾಗಿ ಸ್ಟಾಲ್ಗಳ ಮಾಲೀಕರು ಹಾಗೂ ಸಿಬ್ಬಂದಿಯ ಹೆಸರು ಪ್ರಕಟಿಸುವಂತೆ ಫೋರ್ಸ್ ಮಾಡಬಾರದು ಅಂತ ಹೇಳಿದೆ. ಅಲ್ಲದೆ ಈ ನಿರ್ದೇಶನ ಉತ್ತರ ಪ್ರದೇಶ, ಉತ್ತರಾಖಂಡ್ ಹಾಗೂ ಮಧ್ಯಪ್ರದೇಶದಲ್ಲಿ ಜಾರಿಯಾಗಿರುವುದರಿಂದ ಈ ಅರ್ಜಿಯ ಕುರಿತು ಆ ಎಲ್ಲ ಸರ್ಕಾರಗಳಿಗೆ ನೋಟಿಸ್ ನೀಡಿ ಶುಕ್ರವಾರದ ಒಳಗೆ ಪ್ರತಿಕ್ರಿಯೆ ಕೊಡುವಂತೆ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಮಂಗಳವಾರ ಕೇಂದ್ರ ಬಜೆಟ್ ಇದೆ. ಅದಕ್ಕೂ ಮುನ್ನ ಭಾರತೀಯ ಷೇರುಪೇಟೆ ನೀರಸ ಪ್ರದರ್ಶನವನ್ನು ತೋರಿದೆ. HDFC ಬ್ಯಾಂಕ್, ಇನ್ಫೋಸಿಸ್ ಮತ್ತು ಮಹೀಂದ್ರಾ ಅಂಡ್ ಮಹೀಂದ್ರಾ ಷೇರುಗಳು ಮಾತ್ರ ಒಂದ್ಮಟ್ಟಿಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವು. ಆದರೆ ಹೆವಿವೇಟ್ ಕಂಪನಿಗಳಾದ ರಿಲಯನ್ಸ್ ಇಂಡಸ್ಟ್ರೀಸ್, ಕೋಟಕ್ ಮಹೀಂದ್ರಾ ಬ್ಯಾಂಕ್, ITC ಮತ್ತು ವಿಪ್ರೋ ಕಳಪೆ ಪ್ರದರ್ಶನ ತೋರಿ ಷೇರುಪೇಟೆ ಬೀಳೋಕೆ ಕಾರಣ ಆದವು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 103 ಪಾಯಿಂಟ್ಸ್ ಅಥವಾ 0.13% ಕಳ್ಕೊಂಡು 80,502ಕ್ಕೆ ಇಳಿಕೆಯಾಗಿದೆ. ಇನ್ನು ನಿಫ್ಟಿ 22 ಪಾಯಿಂಟ್ಸ್ ಬಿದ್ದು 24,509ಕ್ಕೆ ತಲುಪಿತು. ಅಂದಹಾಗೆ ಬಜೆಟ್ ಹಿನ್ನೆಲೆಯಲ್ಲಿ ಹೂಡಿಕೆದಾರರು ಬಹಳ ಎಚ್ಚರಿಕೆಯಿಂದ ಷೇರುಪೇಟೆಯಲ್ಲಿ ವರ್ತಿಸಿದ್ದಾರೆ. ಆದರೂ ಕೂಡ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳು ಒಂದು ಮಟ್ಟಿಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಯಾವುದೇ ಬದಲಾವಣೆ ಕಾಣದೆ 83 ರೂಪಾಯಿ 66 ಪೈಸೆನೇ ಇತ್ತು. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 22 ರೂಪಾಯಿ ಇಳಿಕೆಯಾಗಿ 73,218 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 18 ರೂಪಾಯಿ ಡೌನ್ ಆಗಿ 67,070 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 787 ರೂಪಾಯಿ ಡೌನ್ ಆಗಿ 88,196 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmagga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.